ಸೆಂಟ್ರು ಬಹಳ ದಿನದಿಂದ ಹೇಳ್ತಾನೆ ಇದ್ದೀನಿ, ತಿರ್ಗಾ ಹೇಳ್ತೀನಿ. ನಮ್ಮ ಶಕ್ತಿನೇ ಮಾಧ್ಯಮ ಅಂತ ಯಾವತ್ತೂ ಹೇಳ್ತಾ ಇದ್ದೀನಿ ನಾನು. ಈ ಚಿತ್ರ ಸಂಪೂರ್ಣವಾಗಿ ಗುರುಪ್ರಸಾದನ ಪ್ರಸಾದವೇ ಇದು. ನಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಆತ ಮಠ ಮಾಡಿದಾಗ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅದು ನನ್ನ 100ನೇ ಚಿತ್ರ ಆಗಿತ್ತು. ಆ 100ನೇ ಚಿತ್ರ ಇವರೇ ಮಾಡಬೇಕು ಅಂತ. ಅವತ್ತಿನ ಕೆಲವು ಮಾಧ್ಯಮದಲ್ಲಿ ಬರೆದ್ಬಿಟ್ಟು 100 ಸಿನಿಮಾ ಮಾಡಿದ ನಟ ನಮ್ಮ ಹೋಗ್ಬಿಡ್ತಾರೆ, ಲಿಂಗೇಶ್ವರ 100ನೇ ಸಿನಿಮಾ ಮಠ ಮಾಡ್ತಿದ್ದಾರೆ, ಡೆಫಿನೆಟ್ ಆಗಿ ಇವ್ರು ಮಠ ಸೇರೋಕೆ ತಯಾರು ಅನ್ನೋ ಥರ ಅಂದು ನಾನು ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಏನು ಈ ಥರ ಹೇಳ್ಬಿಟ್ರಲ್ಲ ಅಂತ. ನೋಡಿದ್ರೆ ಆ ಚಿತ್ರ ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಯಶಸ್ಸು, ಜೊತೆಗೆ ಆರ್ಥಿಕವಾಗೂ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಬಂತು. ಅದಾದಮೇಲೆ ಸುಮಾರು ವರ್ಷ ಗ್ಯಾಪ್ ಆದಮೇಲೆ ಎದ್ದೇಳು ಮಂಜುನಾಥ ಅನ್ನೋ ಒಂದು ಸಿನಿಮಾ ಮಾಡಿದ್ರು. ನನಗೆ ಆ ಸಿನಿಮಾ ಇವತ್ತೂ ಕೂಡ ಎಂಥ ಮನಸ್ಸಲ್ಲಿ ಕೂತ್ಬಿಟ್ಟಿದೆ ಅಂದರೆ, ಲೊಕೇಶನ್ನು ಅತ್ತೆಜ್ಜೆ, ಇಲ್ಲಿ ನಡ್ಕೋದ್ರೆ ಪಕ್ಕದ ರೋಡು, ಮೇಕಪ್ ಎಲ್ಲ ನಮ್ಮ ಮನೇಲಿ, ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ರೋಡಲ್ಲಿ ಕೂತ್ಕೊಂಡು ಊಟ ಮಾಡಿದ್ವು. ಭಾಳ ಚೆನ್ನಾಗಿತ್ತು. ಆಮೇಲೆ ಹೇಳಿ ಮಾಡಿಸಿದಂಥ ಒಂದು 2 ಮನೆ ಸಿಕ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಇವತ್ತು ನನ್ನ ಮೈಂಡಿಂದ ಆಚೆ ಹೋಗಿಲ್ಲ, ಅಷ್ಟು ಬ್ಯೂಟಿಫುಲ್ಲು. ಆ ಒಂದು ಚಿತ್ರ ಒಂದು ಸೆಂಟಿಮೆಂಟು ಇದೆ, ಭಾಳ ಬ್ಯೂಟಿಫುಲ್ ಸೆಂಟಿಮೆಂಟ್ ಇದೆ. ಅದು ಇವನು ಹೇಳಿದಾರ. ಈತ ಎದ್ದೇಳು ಮಂಜುನಾಥ ಮಾಡಿದಾಗ ಸ್ವಲ್ಪ ಡಿಲೇ ಆಗ್ತಾ ಇತ್ತು. ML ಎಲ್ಲ ಮುಗಿದಿತ್ತು. ಶೂಟಿಂಗ್ ಟೈಮಲ್ಲಿ ML ಆಗಿದೆ. ಈ ಸಿನಿಮಾ ಟೈಮಲ್ಲಿ MLC ಆದೆ. ನೋಡಿ, ಇವಾಗ ರಂಗನಾಯಕ ಗುಂತಾವನೆ, ಈಗ ರಾಜೇಶ್ವರಿ ಅಂದರೆ ಹಾಕ್ತಾಳೆ. ಹಾಗೆ ಈ ಥರ ಒಂದು ರೀತಿ ಲಕ್ಕಿ ಫೀಲ್ ನನಗೆ. ಅವನು ಜಗಮಂಡ ಮಾತು ಕೇಳೋದು, ದೇವರು ನಿನ್ನ ಕಾಪಾಡು. ತಾನೇನು ಅನ್ಕೊಂತೀವಿ ಅದೇ ಮಾಡೋದು. ಹಾಗಾಗಿ ಈ ಒಂಟಿ ಸಲಗ ಮದ ಬಂದಾಗ ಅದ ಹತ್ರ ಯಾರು ಹೋಗಲ್ಲ. ನೀವು ನೋಡಿರ್ಬೋದು, ಅವನೇ ಸಾಕಿರ್ತಾನೆ, ಅವನೇ ಹುಲ್ಲ ಹಾಕ್ತಾನೆ, ಅವನೇ ಸ್ನಾನ ಮಾಡಿಸ್ತಾನೆ. ಅದು ಮದ ಹತ್ತಿದ ತಕ್ಷಣ ಚೇನ್ ಕಟ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಅದಕ್ಕೆ ಏನೋ ಹೆಸರು, ಮಾದೇವ ಬೇಡಪ್ಪ ಅಂದ್ರೆ ಅದೇ ಬೈಲ್ ತಿರುಗಿ ಎತ್ಬಿಡುತ್ತೆ. ಏನು ಸಿಗು ಅದೇ ಎಸ್ಬಿಡುತ್ತೆ. ಹಾಗೆ ನಮ್ಮ ಗುರು ಒಂದು ರೀತಿ ಒಂಟಿ ಸಲಗ, ಮದ ಬೇರಿದ ಒಂಟಿ ಸಲಗ. ಆತನಿಗೆ ಕಾನ್ಸೆಪ್ಟ್ ಹೆಂಗಿದೆ ಒಳಗಡೆ ಅಂದರೆ, ಕರೆಕ್ಟಾಗಿ ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ನನ್ನ ಪ್ರಕಾರ ಗುರುಪ್ರಸಾದ 100 ವರ್ಷ ರೆಕಾರ್ಡ್ ಉಳಿತಾರೆ. ಅಷ್ಟು ದೊಡ್ಡ ಬ್ರೈನ್ ಇದೆ. ಯಾಕಂದರೆ ಆತ ಓದೋ ನಿರ್ದೇಶಕ. ಓದೋರಿಗೆ ಯಾವತ್ತೂ ಕೂಡ ಮಸ್ತಕ ಖಾಲಿ ಆಗೋಲ್ಲ, ಅದು ತುಂಬತಾನೇ ಇರ್ತಾರೆ. ಹಾಗಾಗಿ ಆತನಿಗೆ 2 ಫೇವ್ರೇಟ್. ಈಗ ಒಂದು 100 ಡೇಸಿಂದ ವ್ರತದಲ್ಲಿದ್ದಾರೆ. ಇದ್ದಾರೆ. ಅವ್ರ ವ್ರತದಲ್ಲಿ ಇರಲಿ ಇಲ್ಲದೆ ಹೋಗಿ ಅವ್ರ ಜೊತೆ ಪುಸ್ತಕ ಅಂತ ಅದು ಅದ್ಭುತ. ಸೊ ಹಾಗಾಗಿ ಆತನಿಗೆ ಒಂದು ಕಾನ್ಸೆಪ್ಟ್ ಅಂತ ಬಂದರೆ ಬಹಳ ಹಠದಿಂದ ನನಗೆ ಇದೇ ಬೇಕು, ನನಗೆ ಹಿಂಗೇ ಇರಬೇಕು ಅನ್ನೋದು. ನನಗೆ ಒಂದು ಬೆನಿಫಿಟ್ ಇದರ ಹತ್ರ ಏನು ಅಂದರೆ, ಸ್ವಲ್ಪ ನಾನು ಕೆಲವು ಸೀನ್ಗಳು ಇದ್ದಾಗ ಸ್ವಲ್ಪ ಅದು ಇದು ಆ ಕಡೆ ಈ ಕಡೆ ಅಡ್ದಾರಿ ಇಡೋ ಸವಾಸಗಳಿದ್ದಾವೆ ನಮ್ಮದು. ಅದು ಆತನಿಗೆ ಇಷ್ಟ ಆಗ್ಬಿಟ್ಟು ನಗ್ಬಿಡ್ತಾನೆ. ಅವ್ನು ನಗದು ಹೆಂಗಿರುತ್ತೆ ಅಂದರೆ 125 ಕಿಲೋಮೀಟರ್ ಕೇಳುತ್ತೆ ಅಷ್ಟು ದೂರ. ಆತ ನಗ್ದಾಗ ಹಂಗೆ ನಾನು ಅನ್ಕೋತೀವಿ, ಈ ಸೀನು ಸಕ್ಸಸ್ ಆಗುತ್ತೆ. ನನಗೆ ಇಷ್ಟ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಈ ಹಳ್ಳೆಣ್ಣೆ ಕುಡಿದವ್ರ ಮಕ್ಕ ನೋಡಿ, ಅಣ್ಣ ನಾವು ಒಂದಾಡ ಪ್ಲೀಸ್ ಮಕ್ಕಳದಾಗ ಹೇಳ್ತಾರೆ, ಸರಿ ಡಬ್ಬ ಥರ ಇದೆ ಅನುಮಾನ ಮಾಡೋಣ ಅಂತ ಹೇಳ್ತಾರೆ. ಅದು ಒಂದು ಪರ್ಫೆಕ್ಷನ್ ಡೈರೆಕ್ಟರ್ಗೆ. ನಾನು ಹಿಂಗೆ ಮಾಡ್ಬೇಕು ಸಿನಿಮಾ, ಹಿಂಗೆ ಮಾಡಿದ್ರೆ ಗೆಲ್ಲುತ್ತೆ. ನಮ್ಮದು ಏನು ಸಮಸ್ಯೆ ಅಂದರೆ, ನಾನು ಒಂದು ಕರ್ತವ್ಯ ಮುಗಿಸಿ ಶೂಟಿಂಗ್ ಮುಗಿಸಿ ನಾವು ಹೋದಾಗ ನಾನು ಮರ್ತು ಬಿಡ್ತೀನಿ, ಎಲ್ಲ ಮರ್ತು ಬಿಡ್ತೀನಿ. ನನ್ನ ಜೀವನದಲ್ಲಿ ನಾನು ಮರಳು ಬಿಡ್ತೀನಿ ವಾಪಸ್. ನಾನು ನಂದೇ ಯೋಚನೆಯಲ್ಲಿ ಇರ್ತೀನಿ. ನಾನು ಈ ಥರ ಡಬ್ಬಿಂಗು ಅಂತ ಕರೆದಾಗ ಸ್ವಲ್ಪ ಶಾಕ್ ಆದೆ. ನಾನು ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದೀವ ನಾವು ಪಿಕ್ಚರ್ನ.
ಇದೆ ಪಿಕ್ಚರ್ ಇದು ವಾವ್ ಅಂತ ಮನಸ್ಸಲ್ಲಿ ನನಗೆ ಭಾಳ ಖುಷಿ ಆಗ್ತಾ ಇತ್ತು. ಡಬ್ಬಿಂಗ್ ಅಂತೂ ಭಾಳ ಎಂಜಾಯ್ ಮಾಡಿದ್ವಿ. ನನಗೆ ಭಾಳ ಖುಷಿಯಾದಂಥ ಜಾಗ ಯಾವುದು ಅಂದರೆ ಆ್ಯಕ್ಟಿಂಗ್ ಸ್ಪಾಟ್ ಅಲ್ಲ, ಡಬ್ಬಿಂಗ್ ನನಗೆ ತುಂಬ ಇಷ್ಟ. ಆ ಡಬ್ಬಿಂಗಲ್ಲಿ ಎಲ್ಲರೂ ಭಾಳ ಅರಿಬಿರಿನಲ್ಲಿ ಬರ್ತಾರೆ, ಒಪ್ಪಿಸ್ಬಿಟ್ಟು ಹೊರಟೋಗ್ತಾರೆ. ನಾನು ಹಂಗಲ್ಲ, ನಾನು ರಿಕ್ವೆಸ್ಟ್ ಮಾಡ್ಬಿಡ್ತೀನಿ, ನಾನು 4-5 ದಿನ ಡಬ್ಬಿಂಗ್ ಮಾಡಬೇಕು ಸಹಕರಿಸಿ ಅಂತ ನಾನು. ಯಾಕೆಂದರೆ ನಾವು ಎಷ್ಟು ತಪ್ಪುಗಳನ್ನು ಮಾಡಿದ್ದೀವಿ ಅದು ಡಬ್ಬಿಂಗಲ್ಲಿ ಮಾತ್ರ ಅದನ್ನು ಮುಚ್ಚಾಕೋಕ್ಕೆ ಸಾಧ್ಯ, ಎಲ್ಲೂ ಮಾಡೋಕ್ಕಾಗಲ್ಲ. ಸಿನಿಮಾ ಅದು ಒಂದು ಭಾಳ ಬ್ಯೂಟಿಫುಲ್ ಜಾಗ. ಹಾಗಾಗಿ ಒಂದು ಸಣ್ಣ ಮಾರ್ಕೆಟಿಂಗು ಮಾಡ್ಕೊಡ್ತೀನಿ, ಬೇಜಾರು ಮಾಡ್ಕೊಡ್ತೀನಿ. ಭಾಳ ಬ್ಯೂಟಿಫುಲ್ ಸ್ಟುಡಿಯೋ ಮಾಡ್ತಾಯಿದ್ದೀನಿ, ವಂಡರ್ಫುಲ್ ಸ್ಟುಡಿಯೋ 5-1 ಅಂತ. ಯಾಕೆಂದರೆ ಮನೆ ಪಕ್ಕದಲ್ಲಿ ಐತೆ, ನಾನು ಸ್ವಲ್ಪ ಸೋಂಬೇರಿ, ಅಲ್ಲಿ ಓಡಾಡೋಕ್ಕಾಗಲ್ಲ. ಸುಮ್ಮನೆ ಪಕ್ಕದಲ್ಲಿ ಲಿಫ್ಟ್ ಹತ್ಬಿಟ್ರೆ ಮೇಲ್ಗಡೆ ಹೋಗ್ಬೋದು. ನಮಗೆ ಒಂದು ಬ್ಯೂಟಿಫುಲ್ ಸ್ಟುಡಿಯೋ. ಹಾಂ ಹಾಂ ನೀವು ಬೇರೆ ಕೇಳಿಸ್ತು ಇಲ್ಲ ಇಲ್ಲ, ಅದು ಪಾಲಿಟಿಷಿಯನ್ಸ್ ಇರುತ್ತೆ, ನನಗಿಲ್ಲ. ನಮ್ಮವರು ಅಂದರೆ ಅದು ಬೇರೆನೇ ಇರುತ್ತೆ, ನಿಮ್ಮದು ಅಂತ ಅನ್ಕೊಂತೀನಿ. ಬಟ್ ಇವ್ ಎಂಜಾಯ್, ಮನೆ ಇದ್ದಂಗಿರುತ್ತೆ. ಅವನ ಮೇಲೆ ಹತ್ತು ಬಿಟ್ರೆ ಯಾವುದು ಕಾಟ ಆಗೋದಿಲ್ಲ. ಸುತ್ತಲೂ ಮರ ಗಿಡಗಳು ಕಾಣುತ್ತೆ ನಿಮಗೆ, ಬ್ಯೂಟಿಫುಲ್ ಆಗಿರುತ್ತೆ. ಸ್ವಲ್ಪ ಸಿನಿಮಾದವ್ರು ದಮ್ಮುಡಿಯೋ ಶ್ವಾಸ ಜಾಸ್ತಿ ಅಂತೇಳಿ ವೆಂಟಿಲೇಷನ್ ಚೆನ್ನಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ನಿಮ್ಮಿಂದ ಲೋಕ ಸೇರ್ಕೊಂಡ್ಬಿಟ್ರೆ ಮುಂದೆ ಏಪ್ರಿಲ್ ಓಪನ್ ಗೋತಾಗುಳ್ಳಿ, ಅದು ಜಗ್ಗೆ ಸ್ಟುಡಿಯೋ ಅಂತ ಸಿಗುತ್ತೆ. ಸೊ ಹಾಗಾಗಿ ಡಬ್ಬಿಂಗು ಅನ್ನೋದು ನನಗೆ ಭಾಳ ಇಷ್ಟವಾದ ಜಾಗ. ಅಲ್ಲಿ ನಾವು ಬಹಳನೇ ಎಂಜಾಯ್ ಮಾಡ್ತಾ ಒಂದೊಂದು ಅಕ್ಷರವನ್ನು ಜೋಡಿಸ್ತಾ ಇದ್ವಿ. ಹಿಂಗಂದ್ರೆ ಹಿಂಗೆ, ಹಿಂಗಂದ್ರೆ ಹಿಂಗೆ. ಅದಕ್ಕೆ ಉದಾಹರಣೆಗೆ ಒಂದು ತಾತ ಅಂತ ಸೇರಿಸಿದ್ವಲ್ಲ ಎಲ್ಲ ಒಂದು ಕಡೆ, ಅಲ್ಲಿ ಇರಲೇ ಇಲ್ಲ. ಅಲ್ಲಿ ಒಂದು ತಾತ ಅಂತ ಅಂದ್ಬಿಟ್ಟು ಅದು ಆ ಥರ ಸಣ್ಣ ಪಂಚಸ್ ಎಲ್ಲ ಬಹಳ ಅದ್ಭುತವಾಗಿ ಡಬ್ಬಿಂಗಲ್ಲಿ ಮಾಡಕ್ಕೆ. ಚಿಕಿತ್ಸರು ತಿಳಿದಾರೆ ಅಂತಲ್ಲ, ಅವ್ರು ಕೆಲಸ ಮಾಡುವಾಗ ತುಂಬ ಶಿಸ್ತಾಗಿ ಕೆಲಸ ಮಾಡಿರ್ತೀವಿ. ಡಬ್ಬಿಂಗ್ ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ, ಮೊದಲ ಪ್ರೇಕ್ಷಕ ನಾನಾಗಿರ್ತೀನಿ, ನಂಗೆ ನಗು ಬರಬೇಕು ಅಂತ ಹೇಳಿ. ಚಿಕಿತ್ಸರಿಗೆ ನೀವು ಒಳ್ಳೆದೊಂದು ಮಾತು ಕೊಟ್ಬಿಟ್ಟು ಬಿಟ್ಬಿಡಿ, ಅದನ್ನ ತಿರುಗಿಸ್ತಾರೆ, ಮುಗಿಸ್ತಾರೆ, ಆಟ ಆಡ್ತಾರೆ, ಅದರೊಳಗೆ ಮಜಾ ಸಿಗುತ್ತೆ. ಅದು ಅವ್ರ ಸ್ಟ್ರೆಂತ್. ಯಾಕಂದ್ರೆ ಎಲ್ಲವನ್ನೂ ಬರೆಯೋಕ್ಕಾಗಲ್ಲ. ಕೆಲವು ಸಣ್ಣದು ತುಂಬಾ ದೊಡ್ಡ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ. ಮಂಜುನಾಥಲ್ಲೂ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಮಠದಲ್ಲೂ ಕೊಟ್ಟಿದ್ದಾರೆ, ಡಿಸ್ಕಸ್ ಮಾಡ್ತೀವಿ. ಅದು ಶೂಟಿಂಗ್ ಅಲ್ಲ. ಅಂದ್ರೆ ಡಬ್ಬಿಂಗ್ ಅಲ್ಲಂತೂ ಕೆಲವು ಲೈನ್ಸು ಅಣ್ಣ ಈ ಥರ ಹೋಗೋಣ ಅಂತ ನಾನು ಮಾಡ್ತೀನಿ ನೋಡು ಅಂತ, ಅನ್ನೋರು ಹೇಳಿಣ ಅಂತ ಅದು ಹೇಳ್ತಿದ್ದು ಸೂಪರ್ ಆಗಿದ್ದು, ಅದು ಇಟ್ಕೊಳ್ಳೋಣ ಅಂತ. ಸೊ ಸ್ಕ್ರಿಪ್ಟು ಫೈನಲ್ ಆಗೋದು ಡಬ್ಬಿಂಗ್ ಅಂತ ಹೇಳೋದು ಜಗ್ಗೇಶ್ ಅವರ ಇದು. ಅವರು ಅದಕ್ಕೆ ತುಂಬ ಇನ್ವಾಲ್ವ್ ಮಾಡ್ತಾರೆ. ಮತ್ತು ನಾನು ಕೇಳಿದ್ದು, ಒಬ್ಬ ನಿರ್ಮಾಪಕರ ಹೆಸರು ಬೇಡ, ಅವರು ಇವರ ಡಬ್ಬಿಂಗ್ ಬಂದು ಕೂತ್ಕೊಳ್ಳೋರಂತೆ. ಇವ್ರ ಸಿನಿಮಾ ಡಬ್ಬಿಂಗ್ ಮಾಡುವಾಗ ನಾ ಸಿನಿಮಾಗಿಂತ ಜಗ್ಗೇಶ್ ಅವ್ರ ಡಬ್ಬಿಂಗ್ ನೋಡ್ಬೇಕು ನಾನು ಅಂತ. ಯಾಕೆ ಅಂದರೆ ಒರಿಜಿನಲ್ ಡೈಲಾಗ್ ಒಂದಿರುತ್ತೆ, ಆ ಡಬ್ಬಿಂಗಲ್ಲಿ ಇಂಪ್ರೂವೈಸ್ ಮಾಡ್ತಾರೆ, ಇನ್ನೂ ಕಾಮಿಡಿ ಇರುತ್ತದೆ ಅಂತ. ಅದು ಜಗ್ಗೇಶ್ ಸ್ಟ್ರೆಂತ್. ಅದನ್ನ ಎಲ್ಲೂ ಪಬ್ಲಿಷ್ ಆಗಿಲ್ಲ. ಅದು ಅವ್ರನ್ನ ಡಬ್ಬಿಂಗ್ ಅವ್ರದ್ದು ಇವತ್ತೆಲ್ಲ ಹಾಕೊಂಡಿದ್ದಾರೆ ಸ್ಟುಡಿಯೋ ಆಕಾಶಲ್ಲಿ ಅವ್ರದ್ದು ಅಂತ ನಾವು ನೋಡ್ತಾರೆ, ನೋಡಿ ಎಂಜಾಯ್ ಮಾಡ್ಬಿಟ್ಟು ಬರ್ತಾರೆ. ಇದು ಇರೋದಲ್ಲ ಅನೇಕ ನಮಗೆ ಅಂತ ಒಬ್ಬ ಗುರು ಸಿಗ್ತಾರೆ ನಮ್ಮ ಹತ್ರ. ಚಾಮುಂಡೇಶ್ವರಿ ಸ್ಟುಡಿಯೋ ಇಂಜಿನಿಯರು, ಪಾಪ ಅವರು ಕೆಲಸ ಇದ್ದಾಗ ನನಗೆ ಯಾರ್ಯಾರದೋ ಡಬ್ಬಿಂಗ್ ಎಲ್ಲ ಮಾಡಿಸೋರು, ಪ್ರಭಾಕರ್ ಮಾಡಿಸ್ಕೊಡೋರು, ಅವನ ಅಂಬರೀಷೋದೆಲ್ಲ ಮಾಡಿಸೋರು, ಜಸ್ಟ್ ಫಾರ್ ಪ್ರಾಕ್ಟೀಸ್. ಅದೊಂದು ಪಾಪ ನನಗೆ ತುಂಬ ಒಂದು ಅವಕಾಶ ಮಾಡಿಕೊಡ್ತಾರೆ. ಹಾಗೆ ಡಬ್ಬಿಂಗು ಅನ್ನೋದು ಒಂದು ಈ ಚಿತ್ರ ನಾನು ಆ ಹಂತದಲ್ಲಿ ನೋಡಿದಾಗ ನನಗೆ ಯಾವಾಗ ತುಂಬ ಸಂತೋಷ ಆಗುತ್ತೆ ಅಂದರೆ, ಜನ ನನ್ನ ಚಿತ್ರಕ್ಕೆ ಬಂದು ಚೆನ್ನಾಗಿ ಮನಸ್ಫೂರ್ತಿ ನಕ್ಬಿಟ್ಟಾಗ ಭಾಳ ದೊಡ್ಡ ಖುಷಿ ಆಗ್ಬಿಡುತ್ತೆ. ಸದ್ಯ ದುಃಖ ಸಾಕಾಯಿತು ಅಂತ ಅನ್ಸ್ಬಿಡುತ್ತೆ. ನನಗೆ ಈ ಫೇಲ್ ಕಾಮಿಡಿಗಳೆಲ್ಲ ಇಷ್ಟ ಆಗಲ್ಲ. ನಗು ಬರೆದಿರೋ ಕಾಮಿಡಿ ಇವೆಲ್ಲ, ಆಮೇಲೆ ಟೈಮಿಂಗ್ ರಾಕ್ ಆಗ್ಬಿಟ್ರೆ ಕಾಮಿಡಿ ತುಂಬ ಡೇಂಜರ್. ಅದನ್ನು ಈ ಗಳಿಗೆನೇ ಈ ಕ್ಷಣದಲ್ಲೇ ಹೇಳಬೇಕು. ಅದು ಒಂದು ಗಳಿಗೆ ಜಾರ ಬಿಡ್ತು ಅಂದ್ರು ಅದು ನಗು ಬರಲ್ಲ, ಏನೋ ಮಾಡಿದಾರೆ ಅಂತ ಅಂದ್ಬಿಡ್ತಾರೆ. ಹಂಗಾಗಬಾರ್ದು, ಪ್ರತಿಯೊಂದು ಟಕ್ಕಂತ ನಗು ಬರಬೇಕು. ಆ ಒಂದು ಕುಸರಿ ಕೆಲಸ ನನ್ನ ಅದೃಷ್ಟ. ನಾನು ತುಂಬ ಒಳ್ಳೊಳ್ಳೆ ಯಾರಿಗೂ ಗೊತ್ತೇ ನೋಡಿ, ಪಾಪ ಇವತ್ತು NS ರಾವ್ ಅವರು ತೀರ್ಕೊಂಡಿದ್ದಾರೆ. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಅವ್ರು ಬಂದು ಆನ್ ಸ್ಪಾಟ್ ಡೈಲಾಗ್ ಹೇಳೋರು. ಅವ್ರು ದುಡ್ಡು ಟೇಪ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಯ್ತು. ಆಮೇಲೆ ರಾತ್ರಿ ಎಲ್ಲ ಕೂತ್ಕೊಂಡು ನಾನು ಬರೀವೆ, ಡೈಲಾಗ್ನೆಲ್ಲ ಬರೀವೆ. ಆಗ ನಾನು ಅವರ ಒಂದು ಕಾಮಿಡಿ ಸೀನ್ಸ್ ನಾನು ನೋಡ್ತಾ ಇದ್ದೆ. NS ರಾವ್ ಅವರು ಗಾಂಧಿನಗರದಲ್ಲಿತ್ತು, ಬೆಂಗಳೂರು ಡಬ್ಬಿಂಗ್ ಥಿಯೇಟರ್ ಅಂತ ಒಂದಿತ್ತು. ಅಲ್ಲಿ ಹೋಟೆಲ್ ಗಾಂಧಿನಗರ ಇತ್ತು, ಇವಾಗೆಲ್ಲ ಇಲ್ಲ, ಅದು ಸೆಟು ಬಂಗ್ಲೆಗಳಾಗ್ಬಿಟ್ಟಿದ್ದಾರೆ. ಹಾಗೆ ಆಮೇಲೆ ಮುಸರಿ ಕೃಷ್ಣಮೂರ್ತಿಯವರು ಹಿಂಗೆ ಡಬ್ಬಿಂಗ್ ಮಾಡ್ತಾರೆ, ನೋಡೋದೇ ಒಂದು ಚಂದ.
ಅಲ್ಲೇನೋ ಇರುತ್ತೆ, ಅವರೇನೋ ಸೇರಿಸ್ತಾರೆ, ಜೋರಾಗಿ ನಗೋ ಥರ ಮಾಡ್ಬಿಡ್ತಾರೆ. ಅದರಲ್ಲಿ ಸ್ವಲ್ಪ ಸ್ಲೋ ಅಂದರೆ ನಮ್ಮ ಧೀರೇಂದ್ರ ಗೋಪಾಲ್. ಆ ಯಪ್ಪನಿಗೆ ಡಬ್ಬಿಂಗು ತುಂಬ ರಬ್ಬರ್ ಥರ ಹೇಳೋರು. ಅವ್ರು ಡಬ್ಬಿಂಗ್ ಬಂದ್ಬಿಡ್ತಾರೆ ಅಂದರೆ ಎಲ್ಲರಿಗೂ ಟೆನ್ಷನು. ಓ ಯಪ್ಪ ಇನ್ನು ಮೈಕ್ ಹಿಡ್ಕೊಬಿಡ್ತಾನೆ, ಬಿಡೋದಿಲ್ಲ ಅನ್ನೋ ಥರ ಟೆನ್ಷನು. ಅವರೇ ಮಾಡಿರ್ತಾರೆ ಎಳೆಯೋರು, ಆದರೆ ಪರ್ಫೆಕ್ಟಾಗಿ ಮಾಡೋರು, ಭಾಳ ಕಂಚಿನ ಕಂಠ ಅವರು. ಸುಂದರ್ ಕೃಷ್ಣ ಅನ್ಸೋ ಐ ಡೋಂಟ್ ಥಿಂಕ್ ಅವ್ರ ಥರ ಇನ್ನೊಬ್ಬ ಮಗ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಪೇಜ್ ಡೈಲಾಗ್ನು ಏನು ಅದ್ಭುತವಾಗಿ ಹೇಳೋರು ಅಂದರೆ ನಾವು ಅದನ್ನು ನೋಡಿ ಆಗ ಗಂಟಲು ಯಾಕೊಂಡ ಬರಬರ ಆನೆ ಹೆಜ್ಜೆ ಗುರುತನ್ನ ಬಿಟ್ಕೊಂಡು ಹೋಗುತ್ತೆ. ಈ ಸಮಂತನ ಸರ್ಪಕ್ಕೆ ಹೆಜ್ಜೆ ಗುರುತೇ ಇಲ್ಲ. ರಘು ನೀನಿನ್ನು ಮಗು ಹಂಗೆ ವಾಯ್ಸಿಲ್ಲ. ಸುಮಾರು ಒಂದು 40-50 ವಾಯ್ಸ್ ನಾನೇ ಕೇಳಿದ್ದೀನಿ ಅವರು ಮಾಡುವಾಗ. ಬೇರೆ ಬೇರೆ ವಾಯ್ಸ್ಗಳು ಸಣ್ಣ ತಿನ್ನಿಸ್ತು ಇಷ್ಟಪಡ್ತಾನೆ, ಯಾರು ಕೂಡ ಕಡ್ಕೆ ವಾಯ್ಸ್ ಮಾಡ್ತಾರೆ. ಹಂಗೆ ಪ್ರತಿಯೊಬ್ಬರದು ನೋಡುವಂಥ ಒಂದು ದೊಡ್ಡ ಅವಕಾಶ ನಮಗೆ. ಅಲ್ಲಿ 2 ಕೆಲಸ ಆಗೋದು. ಒಂದು ಹೊಟ್ಟೆ ತುಂಬ ಊಟ ಕೊಡೋದು ಪಾಪ. ಚಾಮುಂಡೇಶ್ವರಿ ಸ್ಟುಡಿಯೋ ಅಂದರೆ ಫ್ಯಾಕ್ಟ್ರಿ ಥರ ಅದು. ಅಲ್ಲಿ 3 ಸ್ಟುಡಿಯೋ ಇತ್ತು. 3 ಸ್ಟುಡಿಯೋ ಮತ್ತು 2 ಡಬ್ಬಿಂಗ್ ಥಿಯೇಟ್ರು, ಎಡಿಟಿಂಗು. ಸೊ ಹಾಗಾಗಿ ಆ ಕಾಂಪೌಂಡಲ್ಲಿ ಸುಮಾರು ಒಂದು 200 ಜನ 300 ಜನ ಕೆಲಸ ಮಾಡೋರು. ಅಲ್ಲೂ ಕೂಡ ಸೇರನ್ ಹಾಕೋರು, ಊಟಕ್ಕೆ ಸೇರನ್ ಬರೋದು ಎಲ್ಲ ರಾಜಾ ಮಿಲ್ಲಲ್ಲಿ ಬಂದಂಗೆ ಬರೋದು. ನಮ್ಮಂಥ ಕಲಾವಿದರು ಬಂದಾಗ ಪಾಪ ಕರೆಯೋರು, ಏಯ್ ಇಲ್ಲಿ ಬಂದು ಊಟ ಮಾಡೋದು ನಾನ್ ವೆಜ್ ಇದೆ, ಇಲ್ಲಿ ಬಂದು ಮಾಡಲ್ಲ ಏನು ಅಂತ ಪಾಪ ಪ್ರೀತಿಯಿಂದ ಕರೆಯೋರು. ನಾವು ಹೊಟ್ಟೆ ತುಂಬ ತಿನ್ಬಿಡ್ತಾ ಇದ್ದೀವಿ. ನಾವು ಒಂದು 8 ಜನ ಕಲಾವಿದರಿದ್ವಿ. ಸ್ವಾಮಿ ಕಾರ್ಯ ಮಕಾರ್ಯ ಅಲ್ಲೇ ಆಗೋದು. ಸೊ ಹಂಗಾಗಿ ಊಟ ಹಾಕೋರು ಮತ್ತು ಡಬ್ಬಿಂಗ್ ಕಳಿಸೋರು. ಸಿ ದಟ್ ವಾಸ್ ದ ಬ್ಯೂಟಿಫುಲ್ ಕರಿಯರ್. ಅಂದರೆ ಮುಂದೆ ಒಬ್ಬ ಬಾಳಕೆ ಬರಬೇಕು ಅಂತ ಹೇಳಿ ತುಂಬ ಶ್ರಮಪಟ್ಟು ಅವನ ಟ್ಯಾಲೆಂಟ್ ಇದ್ದರೆ ಅವನಿಗೆ ಏನೋ ಒಂದೊಂದು ಕರ್ತವ್ಯನ ಕಲಿಸೋರು, ಬೆಳೆಸೋರು, ಡೈರೆಕ್ಟರ್ಗಳಾಗ್ಬೋದು, ಬೇರೆ ಇಂಜಿನಿಯರ್ಗಳಾಗ್ಬೋದು, ಎಲ್ಲ ಬೆಳೆಸೋರು. ಇವತ್ತು ತುಂಬ ಒಳ್ಳೆ ಬ್ಯೂಟಿಫುಲ್ ಪೀರಿಯಡ್. ಯಾರಾದರೂ ಒಬ್ಬರು ಬೆಳೆದ್ರೆ ಇಂಥವ್ರು ಹೆಂಗೆ ತುಳಿಬೇಕು ಅಂತ ಸಖತ್ತಾಗೋರು. ಅಂಥ ಒಂದು ಡೇಂಜರ್ ಪೀರಿಯಡಲ್ಲಿ ನಾವಿದ್ದೀವಿ. ಸದ್ಯ ನಾನು ಎಸ್ಕೇಪ್ ಅಪ್ಪ. ನಾವು ಇವತ್ತು ಯಾರ ಕೈಗೂ ಸಿಗಾಕೋಣಂಗಿಲ್ಲ. ನನ್ನ ಜರ್ನಿ ಬಹುತೇಕ ಮುಗಿಸ್ಬಿಟ್ಟೆ. ಭವಸಾಗರವನ್ನು ಆ ಕಡೆಯಿಂದ ಈ ಕಡೆ ದಾಟ ಆಗೋಯ್ತು. ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾರಾದರೂ ಜಗ್ಗೇಶ್ವರೇ ಬನ್ನಿಪ್ಪ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಇದೆ ತೊಗೊಳ್ಳಿ, ಇದು ಭಾಳ ಚೆನ್ನಾಗಿದೆ ಅಂತ ಏನಾರು ಕರೀತಾರಲ್ಲ, ಹಂಗೆ ಕರೆದು ಯಾರಾದರೂ ಸಿನಿಮಾ ಕರೆದ್ರೆ ನನ್ನ ಕತೆ ಸರಿ ಆದರೆ ಮಾಡ್ತೀನಿ, ಇಲ್ಲ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ ಭಾಳ ಕಷ್ಟ ಇದೆ. ಕಲಿಬೇಕೇನೂ ಇಲ್ಲ, ಆಮೇಲೆ ಸಹಕಾರವೂ ಇಲ್ಲ, ಭುಜ ತಟ್ಟಬೇಕೇನೂ ಇಲ್ಲ, ಅವನು ಉದ್ಧಾರ ಆದರೆ ಸಹಿಸಬೇಕೇನೂ ಇಲ್ಲ. ಇಂಥ ಒಂದು ಪೀರಿಯಡ್ ಏನು ಮಾಡೋಕ್ಕಾಗಲ್ಲ. ದೌರ್ಭಾಗ್ಯ ಯಾಂತ್ರಿಕ ಪೀರಿಯಡ್. ಇವತ್ತೆಲ್ಲ ಒಂದು ದಿನಕ್ಕೆ ಹುಟ್ಟಿ ನಾಳೆ ಸಾಯೋ ಕಲಾವಿದರು ಜಾಸ್ತಿ, ಗೊತ್ತಲ್ಲ. ಹಾಯ್ ಫ್ರೆಂಡ್ಸ್ ಅವತ್ತೆಲ್ಲ ಫುಲ್ ರಾತ್ರಿ ಎಲ್ಲ ಖುಷಿ ಆಗ್ಬಿಡ್ತಾರೆ ಎಲ್ಲರೂ. ಏನು ಡೈಲಾಗ್ ಬಂತ ಸಖತ್ತಾಗಿದೆ, ಏನೇನೋ ಹೇಳ್ತಾರೆ. ಬಲೇಶ ನಾನು ನೋಡ್ತೀನಿ ಅದನ್ನ. ಏನು ಇಲ್ಲ, ಬರೀ ಡೋಲೋ 650 ಬೆಳಿಗ್ಗೆ ಫುಲ್ ವೈರಲ್ ಅದು. ಆಮೇಲೆ ನಾಡದೆ ಯಾರು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ. ಹಂಗೆ ಬೇಗ ಬಂದು ಬೇಗ ಹೋಗುವಂತ ಕಾಲ ಇವತ್ತು. ಅಂತ ಒಂದು ಇದರಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಎಷ್ಟು ಜನ ಡೈರೆಕ್ಟರ್ಸ್ ಸಿಕ್ಕಿದ್ರು. ನಮ್ಮ ಹೊಟ್ಟೆ ತುಂಬ ಊಟ, ಒಳ್ಳೊಳ್ಳೆ ಪಾತ್ರ ಕೊಟ್ಟರು. ನನ್ನನ್ನು ಬೆಳಿ ಎಷ್ಟಾಗುತ್ತೆ ಅಷ್ಟು ಬೆಳಿ ಅಂದರು. ಇವತ್ತು ಆ ಒಂದು ಕಲೆಯಿಂದಲೇ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ನಾ ಹೌಸಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಎಂಪಿನೂ ಕೇಳ್ತಾರೆ, ಭಾಯ್ ಸಾಬ್ आपका ताकत बहुत है, इतनी अच्छी तरह से बात करता है, ಹೆಂಗ್ ಬರುತ್ತೆ ಮಾಡ್ಯುಲೇಷನ್, ನಾವು ಕಲಿಬೇಕು ನಿಮ್ಮ ಹತ್ರ ಅಂತ ನನಗೆ ನಮ್ಮ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕೇಳ್ತಾರೆ. ನಾನು ಅವಾಗ ಅವ್ರಿಗೆ ಹೇಳೋದು ಒಂದೇ, ನಿಮಗೆ ನನ್ನ ಭಾಷಣ ಇಷ್ಟ ಆಗಿದ್ರೆ ನನ್ನ ಕನ್ನಡ ಚಲನಚಿತ್ರರಂಗಕ್ಕೆ ಕ್ಲಾಸ್ ಹೊಡಿಬೇಕು ನೀವು, ಅವ್ರು ಕಲಿಸಿದ್ದು ಹಾಗೆ ಇದು ಸಿನಿಮಾ ಅದ್ಭುತ. ಹೀಗೆ ಒಂದೊಂದು ಸ್ಟೆಪ್ಪು ಎಲ್ಲ ಗುರು ಪಿಕ್ಚರ್ನ ನಾವು ಎಂಜಾಯ್ ಮಾಡಿಕೊಂಡು ಸುಮಾರು ಒಂದು 5-6 ದಿನ ಡಬ್ಬಿಂಗ್ ಮಾಡಿದ್ವಿ. ಇದು ಸಚ್ ವಂಡರ್ಫುಲ್ಲು. ಶೀತಲ್ ಸ್ಟುಡಿಯೋ ಚೆನ್ನಾಗಿತ್ತು, ಭಾಳ ಏಕಾಂತವಾಗಿತ್ತು. ಅವಾಗ ಏನು ಕಾಫಿ ಕುಡಿಯೋ ಚಟ ಅನ್ನಂಗೆ ನಾನು ಒಳ್ಳೆ ಪಿಕ್ಚರ್ಗೆ ಡಬ್ಬಿಂಗ್ ಮಾಡ್ತಾ ಇರ್ತೀನಿ. ಇವತ್ತು ಇನ್ನೊಂದು ಸೀನ್ ಹೊಡೆದು ಬಿಡೋಣ ಅಂತ, ಗುರುಜಿ ಒಂದು ಅರ್ಧ ಕಾಫಿ ಹಾಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ ಮಾಡಿ ಎಲ್ಲ ಕೂತ್ಕೊಂಡೆ. ಕಾಫಿ ಕೂತ್ರೆ 20 ನಿಮಿಷ ಅರ್ಧ ಗಂಟೆ ಲೋಕಾಭಿರಾಮಗೆ ಮಾತುಕೊಂಡು ಚೆನ್ನಾಗಿತ್ತು. ಹಾಗೆ ಗುರುಪ್ರಸಾದ್ ಈ ಚಿತ್ರನ ಕೂಡ ತುಂಬ ದೊಡ್ಡ ಮ್ಯಾಜಿಕ್ ಮಾಡ್ತಾರೆ.
ಹೇಳ್ತೀನಿ ಲಾಸ್ಟ್ಗೆ ಒಂದು ಈ ಪಿಕ್ಚರ್ನ ತಿರ್ಗಾ ಮ್ಯಾಜಿಕ್ ಮಾಡ್ತಾರೆ. ನಂಗೆ ಆ ನಂಬಿಕೆ ಇದೆ. ಯಾಕೆ ಅಂದರೆ ಜನಕ್ಕೆ ಇವತ್ತಿನ ಕಾಮಿಡಿ ಅಂಶಗಳು ನಗಬೇಕು, ನಾನು ಸಂತೋಷ ಪಡಬೇಕು ಅನ್ನೋ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ. ಇವತ್ತು ಕಾಯ್ತಾರೆ, ಇನ್ನೂ 50 ವರ್ಷ ಆದರೂ ಕಾಯ್ತಾರೆ. ಸೊ ಆ ಥರ ನಾವು ಭಾಳ ಗ್ಯಾರಂಟಿಡ್ ಆಗಿ ಈ ಚಿತ್ರದಲ್ಲಿ ತುಂಬ ಮನಸ್ತೃಪ್ತಿಯಾಗಿ ನಗುವಂಥ ಇದೆ. ಕೆಲವು ಮಧ್ಯೆ ಚೇಷ್ಟೆಗಳು ಇದ್ದೇ ಇರುತ್ತಪ್ಪ, ಇರಬೇಕು. ಸಂಸಾರ ಅಂದಮೇಲೆ ಹೆಂಗೆ ಸರಿಗಮ ಪದನಿಸ ಇರುತ್ತೆ ಗೊತ್ತಾ? ಸರಿಗಮ ಪದನಿಸ ಗೊತ್ತೇನು? ಅದು ಅಲ್ಲಿ ಮಡಿವಂತಿಕೆ ಇರಬಾರ್ದು ಅಲ್ವೇ? ಸಿನಿಮಾ ಅಂದಮೇಲೆ ಸ್ವಲ್ಪ ಜಾಲಿ ಡೈಲಾಗ್ಸು, ಪಂಚ್ ಡೈಲಾಗ್ಸು, ಅದು ಇದು ಎಲ್ಲ ಬರ್ತಾ ಇದೆ. ಮೆಸೇಜ್ಗೋಸ್ಕರ ಸಿನಿಮಾ ಮಾಡ್ತೀನಿ. ಹಾಗೆ ಇರು ನಿಮ್ಮ ಅಪ್ಪನ ಆದ್ಮೇಲೆ ಮಾತಾಡು ಆಯ್ತಾ? ಹಾಗೆ ತುಂಬ ಎಂಟರ್ಟೈನ್ಮೆಂಟ್ ಪಿಕ್ಚರ್ನ ಗುರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗುರು. ನೀವು ನನಗೆ ಕೊಟ್ಟಂಥ ಎಲ್ಲ ಚಿತ್ರವೂ ಜನ ಇವತ್ತೂ ಹೆಸರು ಹೇಳ್ತಾರೆ. ನಾ ಎಲ್ಲೇ ಹೋದ್ರು ಕೂಡ ಪಟ್ಟಂತ ಮಠ ಮಂಜುನಾಥ ಅಂತಾರೆ. ಅದು ಇನ್ನೊಂದು 30 ವರ್ಷದವರೆಗೂ ಕೂಡ ಚಾರಂಗನಾಯಕ ಅಂತ ಹೇಳುವಂಥದ್ದು ಸೃಷ್ಟಿ ಆಗೋಕ್ಕೆ ನಾನಂತೂ ಐ ಆಮ್ ವೆರಿ ಹ್ಯಾಪಿ. ಅವರು ಇಬ್ಬರು ಮಾತಾಡೋದು, ಈ ಕಡೆ ಮಾತಾಡೋದು, ಬಾಯ್ತೀನಿ ಬಾಯ್ ಎಮೋಷನ್ ಆಗ್ಬಿಟ್ಲಲ್ಲ ಪಾಪ. ಏನ್ ಮಾಡೋಕ್ಕಾಗಲ್ಲ. ಬದುಕು ಒಂದೇ ಥರ ಇರೋದಿಲ್ಲ, ನವರಸಭರಿತವಾಗಿರುತ್ತೆ. ಅದರಲ್ಲಿ ಶೋಕರಸವೂ ಇರಬೇಕು. ಇದ್ರೇ ಪರಿಪೂರ್ಣತೆ ಬರೋದು ಮನುಷ್ಯನಿಗೆ. ಬರೀ ನಗ್ತಾ ಇದ್ರೆ ಜೀವನ ಅಲ್ಲ, ದುಡ್ಡು ಬಂದ್ಬಿಟ್ರೆ ಜೀವನ ಅಲ್ಲ, ಬರೀ ಕಷ್ಟದಲ್ಲಿ ಇರೋದು ಎಲ್ಲವೂ ಮಿಶ್ರಿತ ಆದಾಗ ಬಿಕಮ್ ಎ ಬ್ಯೂಟಿಫುಲ್ ಲೈಫ್. ಹಾಗೆ ಏನು ವರಿ ಮಾಡಬೇಡಿ. ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ತುಂಬ ದೊಡ್ಡ ಅವಕಾಶಗಳು ಎಲ್ಲ ಕ್ಷೇತ್ರದಲ್ಲೂ ಇದೆ. ಇವತ್ತು ಪೈಲಟ್ಗಳಾಗಿದೆ, ಆರ್ಮಿಗಳಲ್ಲಿದ್ದಾರೆ, ಯಾವ ಕ್ಷೇತ್ರ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಕಲಾವಿದರಿದ್ದಾರೆ. ಏನಂದರೆ ಆ ಧೈರ್ಯ ಹೊಂದಬೇಕು, ಮತ್ತು ಸ್ಥಿರತೆ ಹೊಂದಬೇಕು, ಮತ್ತು ಮುಂದೆ ನುಗ್ಗುವಂಥ ತಾಕತ್ತಿರಬೇಕು. ಆಮೇಲೆ ದೇವರು 2 ಕಿವಿ ಕೊಟ್ಟಿದ್ದಾನೆ. ಆ ಕಿವಿ ಯಾಕೆ ಅಂದರೆ ಕೇಳಿಸ್ಕೋಬೇಕು, ಕಿವುಡೋ ಥರ ಬರುತ್ತೆ. ದಟ್ ಇಸ್ ದಿ ಬ್ಯೂಟಿ ಪಬ್ಲಿಕ್ ಲೈಫಲ್ಲಿ. ಆವತ್ತು ನೀವು ಚೆನ್ನಾಗಿ ತಿಳ್ಕೊಂಡು ಕೇಳಿಸ್ಕೋಬೇಕು, ಕಿವುಡೋ ಥರ ಬರುತ್ತೆ. 2 ಕಣ್ಣುಗಳಿರ್ತಾವೆ, ನೋಡಬೇಕು, ನೋಡದೇ ಇರೋ ಕೊರಳಿನ ಥರ ಮುಂದೆ ಹೋಗ್ತಾರೆ. 2 ಕಾಲುಗಳು ಕೊಟ್ಟಿದ್ದಾನೆ. ಅದಿರೋದು ಯಾಕೆ ಅಂದರೆ ಮುಂದೆ 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 ನಡೀತಾ 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 ಎಷ್ಟು ತಾಕತ್ತಿರುತ್ತೆ ಕಾಲಲ್ಲಿ, ಅಲ್ಲಿವರೆಗೂ ನಡೆಯೋಕ್ಕೆ ಅಂತ ದೇವ್ರ ಕಾಲು. ನಿಂತ್ಕೋಬಾರ್ದು ಎಲ್ಲೂ, ಒಂದು ಕಾಲು ನೋವು ಕೈ ನೋವು ಅಂತ ನಿಂತ್ಕೊಂಡು ಜಸ್ಟ್ ಕೀಪ್ ಆನ್ ಮೂವಿಂಗ್. ಆಮೇಲೆ ಹೊಗಳಿಕೆ ತೆಗೆದುಕೊಳ್ಳಿ 2 ಇರುತ್ತೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಹೊಗಳುತ್ತಾರೆ, ಎರಡನ್ನೂ ನಾವು ಅಪಾರ್ಥ ಮಾಡ್ಕೊಳ್ಬೋದು. ಯಾಕೆ ಅಂದರೆ ಅಪಾರ್ಥ ಮಾಡ್ಕೊಳ್ಳೋದಿದ್ರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬರಬಾರ್ದು. ಮದುವೆ ಮಾಡಿಕೊಂಡು ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಇಲ್ಲ ಮನೇಲಿ ದುಡ್ಡು ಯಾರಿಗೂ ಗೊತ್ತಾಗಲ್ಲ. ಈಗ ನೀವು ಕಮ್ಮಿ ಟೇಕ್ ಇಟ್ ಅಸ್ ಎ ಚಾಲೆಂಜ್. ಬೇಜಾರು ಮಾಡ್ಬೋದು. ಒಳ್ಳೆ 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 ಯಶಸ್ಸಾಗುತ್ತೆ. ನಾವು ಹೇಳಬೇಕು, ಈಕೆ ವಯಸ್ಸು ಏನು ನನ್ನ 2ನೇ ಮಗನ ವಯಸ್ಸು, ಇವಳು ನಮ್ಮ ಅಮ್ಮನ ರೋಲ್ ಮಾಡೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದರಲ್ಲಿ ನಾನು ಹೇಳಕ್ಕೆ ಹೋಗಲ್ಲ. ಒಂದು ಅಮ್ಮ ಮಗನ ಕಾಂಬಿನೇಷನ್ ಸೀನ್ ಒಂದಿದೆ, ತುಂಬ ಹಾಸ್ಯವಾಗಿ, ಭಾಳ ಬ್ಯೂಟಿಫುಲ್ ಆಗಿ, ಒಂಥರ ಎಕ್ಸ್ಟ್ರಾರ್ಡನರಿ ಆಗಿದೆ. ಆ ಒಂದು ಸೀನ್ ಸಾಕು ನನಗೆ. ಆಮೇಲೆ ಆಕೆ ಮ್ಯಾನರಿಸಮ್ ಸಾಕು. ಇವಳು ಹಿಂಗನ್ನಕ್ಕೆ, ಅವ್ರ ಗಂಡನ ತಲೆ ಹಿಂಗನ್ನಕ್ಕೆ, ಅದೊಂದೇ ಕಾಂಬಿನೇಷನ್. ವಂಡರ್ಫುಲ್ ಜಾಬ್. ತುಂಬ ಒಳ್ಳೆ ಭವಿಷ್ಯಗಳಿದ್ದಾವೆ, ಎಲ್ಲ ಇದ್ದಾವೆ. ನೆನ್ನೆಗಳನ್ನು ಮರಿತಾ ಇರಬೇಕು, ನಾಳೆಗಳನ್ನು ಸೃಷ್ಟಿ ಮಾಡ್ಕೋತಾ ಇರಬೇಕು. ದಟ್ ಈಸ್ ದಿ ಬ್ಯೂಟಿ ಆಫ್ ಲೈಫ್. ಒಳ್ಳೆಯದಾಗ. ಹಾಗೆ ಇನ್ನು ಹೀರೋಯಿನ್ ಬಗ್ಗೆ ಏನು ಹೇಳೋದು? ಬಾಮ ನಿನ್ನ ಬಗ್ಗೆ 2 ಮಾತು ಹೇಳ್ಕೊಡ್ತೀನಿ. ಹುಟ್ಟಿದ್ದು ಸಕಲೇಶ್ಪುರದಲ್ಲಿ, ಚಾನ್ಸ್ಗೋಸ್ಕರ ಅಂದಿದ್ದು ಗಾಂಧಿನಗರದಲ್ಲಿ, ಸಕ್ಸಸ್ ಆಗಿದ್ದು ತಮಿಳ್ನಾಡು. ಭಾಷೆ ಬರೋಲ್ಲ, ಭಾಷೆನ ಕಲಿತು ಭಾಳ ಸ್ಪಷ್ಟವಾಗಿ ಮಾತಾಡಿ, ಮನೆ ಮನೆ ಮಾತು. ನಮ್ಮ ಅತ್ತೆಯವ್ರಿಗೆ ಹೇಳಿದೆ ನಾನು, ಈ ಥರ ಇಂಥವ್ರು ಆ್ಯಕ್ಟ್ ಮಾಡ್ತಿದ್ದಾರಂತೆ. ಅಯ್ಯೋ, ಅವ್ರು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ, ಅವ್ರು ಏನು ಫೇಮಸ್ ಗೊತ್ತೇನ್ರಿ ತಮಿಳ್ನಾಡಲ್ಲಿ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಇವರಿಗೆ. ಅವರು ಈ ಒಂದು ಚಿತ್ರದಲ್ಲಿ
ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂದರೆ ಐ ಥಿಂಕ್ ಇಂಥ ಕಲಾವಿದರಿಗೆ ಹೆಚ್ಚು ಅವಕಾಶಗಳು ಅವ್ರೇನು ಕೇಳೋದೇ ಬೇಕಾಗಿಲ್ಲ. ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಹುಡ್ಕೊಂಬಂದು ಕೊಡ್ತಾರೆ, ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಇವರು ಮಾಡಿದ್ದಾರೆ. ಅವ್ರಿಗೆ ನಾನು ಶುಭ ಹಾರೈಸ್ತೀನಿ. ಇನ್ನು ಪಾಪ ನಮ್ಮ ಜೊತೆ ಎಲ್ಲ ಸಾಕಷ್ಟು ಸಿನಿಮಾಗಳು ಆಫರ್ ಬಂದಿದೆ already. ಬರುತ್ತೆ ರೀ, ಡೆಫಿನೆಟ್ ಆಗಿ ಬರಲೇಬೇಕು. ಎಲ್ಲಿಂದ ಓಪನ್ ಆಯ್ತು ಅಂತ ಹೇಳಿದ್ರು. ಏನು ನೀನು ಭಾಳ ಕೆಟ್ಟವಳು ಕಣೆ, ನೋಡಿದ್ರೆ ನಿನ್ನತ್ತಿದ್ದಾಳೆ ಟಿವಿ 9. ಹಾಗೆ ಅದ್ಭುತ. ನಮ್ಮ ಜೊತೆ ತುಂಬ ಜನ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಹೊಸದಾಗಿರೋರು ನನ್ನ ಸ್ನೇಹಿತರು ಪಾತ್ರಗಳು ಮಾಡಿದ್ದಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಒಳ್ಳೊಳ್ಳೆ ಅವ್ರಿಗೇನು ಒಂದು ಕಲೆ ಅಂದರೆ ತುಂಬ ಇಂಟ್ರೆಸ್ಟು. ಆಮೇಲೆ ಇನ್ನೊಬ್ಬ ಇದ್ದಾನೆ ನೋಡಬೇಕು, ಆ ಕಲಾ ಮಾಧ್ಯಮದವನಿಗೆ ಜೀವ ಇಡ್ತಾನೆ. ನಿಮ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ನಂಗೆ ಗೊತ್ತಿದೆ ಬನ್ನಿ ಅಂತ ಹೇಳಿ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾನೆ. ಮಂಜುಳ ಸಮಾಧಿ ತೋರಿಸ್ತಾನೆ. ಇವನು ಭಾಳ ಜಗ ಮಾಡಲ್ಲ ಸರ್, ಇವನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ಇದರಲ್ಲಿ ನೀವು ನೆನಪು ಮಾಡ್ಕೊಡ್ರಿ, ಇವನು ಇದರಲ್ಲಿ ಎದ್ದೇಳು ಮಂಜುನಾಥನಲ್ಲಿ ಒಂದು ಫ್ರೇಮಿಂದ ಇನ್ನೊಂದು ಫ್ರೇಮ್ ಕರ್ಕೊಂಡು ನಾನು ಹಾಕ್ತೀನಿ ನಾನು ಒಬ್ಬರಿಗೆ. ಇವನೇ ಆ ಪಾರ್ಟಿ. ಒಳ್ಳೆ ಕಲಾವಿದ. ಇವರೆಲ್ಲ ಪಾಪ ಎಲ್ಲ ವಿದ್ಯಾವಂತರು, ಸಾಫ್ಟ್ವೇರ್ ಫ್ರೀಲಾನ್ಸ್ ಅಂತಾರಲ್ಲ. ಇದ್ರೊಳಗಡೆ ನಾನು ಕ್ಯಾಮ್ರಾಮನ್ ಲೋಲಿ ಬಹಳ ಅದ್ಭುತವಾದ ಕ್ಯಾಮ್ರಾ. ಈತ ಅವನ ಕೈ ಶಳಕ ಹೆಂಗಿದೆ ಅಂತ ಅಂದ್ರೆ, ಒಬ್ಬ ಕಲಾವಿದರಿಗೆ ಗುರು ಮತ್ತೆ ಅವರಿಬ್ರು ಸೇರಿಕೊಟ್ಟಿರೋದೆ ನೋ ರಿಸ್ಕ್. ಎಲ್ಲೂ ಕೂಡ ಕ್ಯಾಮ್ರಾ ಓಡಾಟ ಇಲ್ಲ, ಅದೆಲ್ಲಿರುತ್ತೋ ಅಲ್ಲಿರುತ್ತೆ. ಮುಂದಿನ ಕೆಲಸ ಅದು ಆಟ ಆಡುತ್ತೆ. ಅದ ನಾನು ಏನು ಮಾಡ್ತಾ ಇದ್ದಾರೆ ಇವರು, ಯಾಕಂದ್ರೆ ನಮಗೆ ಗೊತ್ತಲ್ಲ, ಟ್ರಾಲಿ ಹಾಕು, ಕ್ರೈನ್ ಹಾಕು, ಆಮೇಲೆ ಇವಾಗ ಹೆಲಿಕಾಪ್ಟರ್ ಬೇರೆ ಬಿಡ್ತಾರೆ ಮೇಲಿಂದ ಕೆಳಗೆ. ಇದೆಲ್ಲ ಏನು ಇವೆಲ್ಲ ಏನು ಅಂತ. ಬಟ್ ನನಗೆ ಔಟ್ಪುಟ್ ನಾನು ನೋಡಿದಾಗ ನಾನು ನಿಮ್ಮಿಬ್ಬರನ್ನ ಭಾಳ ಅಪ್ರಿಷಿಯೇಟ್ ಮಾಡಿಕೊಂಡೆ. ಎಂಥ ಬುದ್ಧಿವಂತರು. ಒಂದು ಹೊಸ ಟೈಪ್ ಇದೆ ಅಂದರೆ, ಸಿನಿಮಾಗೆ ಒಂದು ರೂಲ್ ಇದೆ, ಮಿಡ್ಡು, ಕ್ಲೋಸು, ಲಾಂಗು, ಆಮೇಲೆ ಸಜೆಷನ್ಸ್ಗಳು ಏನು ಬೇಕು ಇದೆಲ್ಲವೂ ಬ್ರೇಕ್ ಮಾಡೋದು. ಅದು ಯಾವುದೂ ಇಲ್ಲ, ತುಂಬ ಚಾಲೆಂಜಿಂಗ್ ಅದು. ಇವಾಗ ಎಲ್ಲರಿಗೂ ಒಂದಿರುತ್ತೆ, ಆರ್ಟಿಸ್ಟ್ ಅಂದರೆ ಫ್ರಂಟಲ್ಲೇ ಕಾಣಬೇಕು ಅಂತ, ಸೈಡಲ್ಲೂ ಕೂಡ ಒಬ್ಬ ಆರ್ಟಿಸ್ಟ್ನ ತೋರಿಸ್ಬೋದು ಅನ್ನೋದು ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಅದು ಫ್ಯಾಂಟಾಸ್ಟಿಕ್. ಇವನು ಕೂಡ ಮುಂದೆ ಭಾಳ ದೊಡ್ಡ ಕೊಡುಗೆ ಆಗ್ತಾನೆ ಚಿತ್ರರಂಗಕ್ಕೆ. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನೇ ಹೇಳೋದು, ನಿಮ್ಮಿಬ್ಬರು ಕಾಂಬಿನೇಷನ್ನು, ಅನುಕೂಲ್ದು ನಿಮ್ಮದು ಕಾಂಬಿನೇಷನ್ನು ನನ್ನನ್ನು ಫೇಮಸ್ ಮಾಡಿದ್ರಿ. ನನ್ನ ಎರಡು ಹೌದಪ್ಪ, ಅದೇ ಎರಡನ್ನೂ ಕೂಡ ಅವನು ನಮ್ಮ ಜೊತೆ ಅವನು ಆರಂಭ ಮಾಡಿ, ಆತ ಒಳ್ಳೆಯ ಹಾಡುಗಾರ. ಅವನದೇನು ಗಂಟಲು ಯಾವ ಅರ್ಥವೇ ಆಗೋದಿಲ್ಲ, ಅಲ್ಲಿವರೆಗೂ ಆಡ್ತಾನೆ, ಆಗೋದಿಲ್ಲ ಆಡಕ್ಕೆ, ದೇವರಣೆಗಾಗಲ್ಲ. ಅದಕ್ಕೊಂದು ರೇಂಜ್ ಇರುತ್ತೆ. ಮ್ಯೂಸಿಕ್ ಮಾಡ್ತಾರೆ ಅಂಡ್ ಸೆಂಟಿಮೆಂಟ್. ಯಾವ್ಯಾವ ಪಿಕ್ಚರ್ ಆತ ಮಾಡಿದಾನೆ ಎಲ್ಲೋ ಸಕ್ಸಸ್ಸು, ಹಾರ್ಡ್ ಸಕ್ಸಸ್ಸು ಅಂತ. ಇದು ದಿಸ್ ಇಸ್ ಮೈ ಕಾಂಬಿನೇಷನ್. ಈಗ ಪ್ರೊಡ್ಯೂಸರ್ ಬಗ್ಗೆ ಹೇಳೋದ, ಯಾಕೆ ಹಿಂದ್ಗಡೆ ಹೋಗಿದ್ದಾರೆ. ನಾನು ಯಾವಾಗೂ ಕೋಮಲ್ ಮನೆಯಲ್ಲಿ ಇತ್ತು, ನಾನು ನೋಡ್ತಾ ಇದ್ದೆ. ಕೋಮಲನ ಜೊತೆ ಮಾಡೋರು. ಆದರೆ ನನ್ನ ಮಾತ್ರ ಕಳ್ಳ ನೋಡ್ದಂಗೆ ನೋಡೋದು. ಮನೆಯನ್ನು ಅಕಸ್ಮಾತ್ ಮನೆಗೆ ಹೋದ್ರೆ ನಾನು ಹಿಂಗೆ ನೋಡ್ತಾ ಇದ್ರು, ಯಾಕೆ ಈ ಥರ ನೋಡ್ತಾ ಇದ್ದಾರೆ, ನನಗೆ ಏನೋ ಸಿಟ್ಟಿದೆಯಾ ಅವನು ನನ್ನ ಮೇಲೆ ಅಂತ. ಆಮೇಲೆ ನನಗೆ ಗೊತ್ತಾಯಿತು, ಅವನ ಜೀವನದಲ್ಲಿ ಅವನ ಹುಡುಗಿ ನೋಡೋದು ಹಂಗೆ ಮಾತ್ರ ಕ್ಯಾರೆಕ್ಟರ್ ನೋಡಿ. ಅವನು ಎಷ್ಟು ಚಾಲೆಂಜಿಂಗ್ ಹುಡುಗ ಅಂದರೆ, ಇಟ್ಸ್ ನಾಟ್ ಎ ಜೋಕ್. ಒಂದು ಸಿನಿಮಾ ಮಾಡೋದು ಜೋಕ್ ಅಲ್ಲ. ಎಂತೆಂಥ ಪ್ರಯೋಗಾತ್ಮಕ ಚಿತ್ರಗಳು. ರಮೇಶ್ ಅರವಿಂದ್ ಅವ್ರದ್ದು ಎಂಥ ಬ್ಯೂಟಿಫುಲ್ ಪಿಕ್ಚರ್ ಮಾಡಿದ. ಆಮೇಲೆ ದರ್ಶನ್ ಅವ್ರ ಕಾಂಬಿನೇಷನಲ್ಲಿ ದೇವರಾಜ್ ಅವ್ರ ಮಗ ಆತನ ಜೊತೆ ಪಿಕ್ಚರ್ ಮಾಡಿದ. ಮಾನ್ಸೂನ್ ಭಾಳ ಫ್ಯಾಂಟಾಸ್ಟಿಕ್ ಪಿಕ್ಚರ್ ಮಾಡಿದ. ಇದನ್ನು ಮಾಡ್ತಿದ್ದೆ. ನಾನು ಫಸ್ಟ್ ಅವ್ನು ಬಂದಾಗ ನಂಗೆ ಡೌಟ್ ಹೊಡಿತು. ಏನಕ್ಕೆ ಅಂದರೆ, ನಾನು ಸ್ವಲ್ಪ ಅಪಾರ್ಥ ಮಾಡ್ಕೋಬೇಡಿ, ಪ್ರೊಡ್ಯೂಸರ್ ಬಿಗಿ ಆಗಿದ್ದಾನ ಅಂತ ನೋಡ್ತೀನಿ. ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದ್ಬಿಟ್ಟು 3ನೇ ದಿನಕ್ಕೆ ಎಲ್ಲೋದ್ರು ಅಂತಂದರೆ, ಸರ್ ಫೈನಾನ್ಸ್ ಇಲ್ಲ ಸರ್, ನಿಂತೋದು ಪಿಕ್ಚರ್ ತುಂಬ ದೊಡ್ಡ ಇನ್ಸಲ್ಟು ನನಗೆ. ನನಗೆ ಅದಂತೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಕನ್ನಡ ಇಂಡಸ್ಟ್ರಿ. ನನ್ನ ಕೆರಿಯರಲ್ಲಿ ಒಂದು ಸಿನಿಮಾ ಇದುವರೆಗೂ ನಿಂತಿಲ್ಲ, ಆಮೇಲೆ ರಿಲೀಸ್ ಆಗದೆ ಡಬ್ದಲ್ಲಿಲ್ಲ. ಆಮೇಲೆ ಅಪ್ ಟು ಡೇಟ್ ಎಲ್ಲವೂ ಟಿವಿಗೆ ಮಾರಾಟವೂ ಆಗಿದೆ. ಇದು ಒಂದು ದೇವರ ಆಶೀರ್ವಾದ, ಅದೊಂದು ನಡ್ಕೊಂಬಂದಿದೆ. ಈತ ನಾನಂತೂ ನಂಬಿರಲಿಲ್ಲ. ಗುರುಪ್ರಸಾದ್ ನನಗೆ ಹೇಳೋರು, ಭಾಳ ದೊಡ್ಡ ಅರಮನೆ ಸೆಟ್ಟು ಸಾರ್, ಹೆಂಗಿರುತ್ತೆ ಅಂದರೆ
ಏನಾದ್ರು ಕುಂಬಿಟ್ಟು ಬ್ಯಾನರ್ ಎಲ್ಲ ಹಾಕ್ಬಿಡ್ತಾರ, ಎಲ್ಲ ಬ್ಯಾನರ್ ಮನೆ ಮಾಡ್ಬೋದು, ಪೋಸ್ಟರ್ಗಳನ್ನ ತರ್ಬಿಟ್ಟು ಹಿಂಗೆ ಜೋಡಿಸ್ಬಿಟ್ಟಾರ, ಈ ಥರ ಮಾಡ್ಬಿಡ್ತಾರ, ಹಿಂಗೆ ಮಾಡ್ಬಿಡ್ತಾರ, ಹಂಗೆ ಮಾಡ್ಬಿಡ್ತಾರ ಅಂತ. ಬಟ್ ನಾನು ಸೆಟ್ಗೆ ಹೋಗಿ ನೋಡಿದಾಗ ತುಂಬ ದಿಗ್ಭ್ರಾಂತನಾದೆ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಎಂಥ ಒಂದು ಅದ್ಭುತವಾದ ಸೆಟ್ಟಲ್ಲಿ ನಾವು ಆ್ಯಕ್ಟ್ ಮಾಡೋವಂಥ ಒಂದು ಯೋಗ ನಮಗೆ ಸಿಕ್ತು. ಯಾಕಂದರೆ ಪೌರಾಣಿಕ ಚಿತ್ರಗಳನ್ನೆಲ್ಲ ನಾವು ಮಾಡೋವಂಥ ಅದೃಷ್ಟ ನಮಗೆ ಸಿಕ್ಕಿರಲಿಲ್ಲ ಎಲ್ಲೂ. ಆದರೂ ಇವತ್ತು ಗುರು ಆ ಒಂದು ಆಸೆ ನನ್ನ ಮನಸ್ಸಲ್ಲಿದೆ ನೆರವೇರಿಸ್ಬಿಟ್ಟು ತುಂಬ ದಿನ ಕೊರಗಿತ್ತು ನನಗೆ. ಇಂಥದ್ದೊಂದು ಸಿನಿಮಾ ಮಾಡಬೇಕು ಯಾವತ್ತಾದರೂ ಅಂತ. ಅದರಲ್ಲೂ ಕೂಡ ನಾವೆಲ್ಲ 70 ಪೈಸಾ ಕೊಟ್ಟು ಗಾಂಧಿ ಕ್ಲಾಸಲ್ಲಿ ರಾಜ್ಕುಮಾರ್ ಅವ್ರ ಪಿಕ್ಚರ್ನ ಗೀತಾಂಜಲಿ ಥಿಯೇಟರ್ ನೋಡ್ತಾ ಇದ್ದೆ. ನಂಗೆ 12 ಗಂಟೆಗೆ ಸ್ಕೂಲು, ಬಿಪಿಂಡಿಯನ್ ಹೈಸ್ಕೂಲು, 10 ಗಂಟೆಗೆ ಪಿಕ್ಚರ್ ಸ್ಟಾರ್ಟ್ ಆಗಿದೆ. ಕರೆಕ್ಟಾಗಿ 10 ನಿಮಿಷ 15 ನಿಮಿಷ ಇದು ಹೊಟ್ಟೆ ಹೋಗಿ ಸುಮಾರು ಪಿಕ್ಚರ್ ಅಲ್ಲೇ ನೋಡಿದ್ದು. ಅಲ್ಲೆಲ್ಲ ನಾವು ನೋಡಿದ್ದು ಇವಾಗ ಏನು ನೀವು ನೋಡ್ತೀರಿ ಅದೇ ಥರ ಹಾಡು. ಅದು ನಂಗೆ ಭಾಳ ಚಿಕ್ಕ ಹುಡುಗನಿಂದ ನನಗೊಂದು ಕನಸು, ನಿಧಾನಕ್ಕೆ ನಡ್ಕೊಂಬರೋದು, ನಿಧಾನ ಕೈ ಎತ್ತೋದು, ಈ ಥರ ಎಲ್ಲ ಒಂದು ಹಾಡು ಆಡಬೇಕು, ಭಾಳ ಚೆನ್ನಾಗಿರುತ್ತೆ. ಇವಾಗಿನ ಹಾಡೆಲ್ಲ ಗೊತ್ತಲ್ಲ ನಿಮಗೆ, ಫುಲ್ ಎಲ್ಲ ಫಾಸ್ಟು, ಮೇಲ್ಗಡೆ ಎಲ್ಲ ಕೆಳಗಡೆನೇ ಚೇಕು, ಈ ಥರ ಎಲ್ಲ ನನಗೆ ಅದಂಗಲ್ಲ. ನಾನು ನಿಧಾನಕ್ಕೆ ನಡ್ಕೊಂಬಂದಿಗೆಲ್ಲ ಆಡಬೇಕು ತುಂಬ ಆಸೆ. ಥ್ಯಾಂಕ್ ಯು ಗುರು, ಈ ಪಿಕ್ಚರ್ ನನ್ನ ಆಸೆ ನೆರವೇರಿಸ್ಬಿಟ್ರೆ. ಆಮೇಲೆ ಯಾವ ಹುಡುಗನ ಬಗ್ಗೆ ನನಗೆ ಅನುಮಾನ ಆಯಿತು, ಅವನು ಪಾಪ ನನಗೆ ಕೈ ತುಂಬ ಸಂಬಳ ಕೊಟ್ಟ. ನನಗದೊಂದು ಭಾಳ ಅನುಮಾನ ಆಯಿತು, ಏನಾದ್ರು ಒಂದು ಸ್ವಲ್ಪ ಅಂದ್ಬಿಟ್ರೆ ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಕಣ, ಹೇಳಿದ ಟೈಮ್ಗೆ ಭಾಳ ಅದ್ಭುತವಾಗಿ ನನ್ನ